ಎನ್ನ ಕಣ್ಣೊಳಗಾಡು ಕೂಡಲ ಸಂಗ ಎನ್ನ ಮನದೊಳಗಾಡು ಕೂಡಲ ಸಂಗ ಎನ್ನ ಮನೆಯಂಗಳದಿ ನೀನಾಡು ಸಂಗ ನೀನಾಡು ಸಂಗ ನೀನಾಡು ಸಂಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮಕ್ಕೆ ಬಂದು ಅನ್ಯ ಕಾರ್ಯ ನಿಮಿತ್ತವಾಗಿ ಇದೀಗ ನಿರ್ಗಮಿಸಿದ ಮೋಸಿಯವರೇ, ನಿರ್ದೇಶಕ ಮಂಡಳಿಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಶರಣಾರ್ಥಿಗಳು. ಈ ಸಂದರ್ಭದಲ್ಲಿ ಇಲ್ಲಿ ಕುರಿತು ಮಾತಾಡುತ್ತೆ ನನಗೆ ಬಹಳ ಸಮಯ 10 ವರ್ಷ ಅಲ್ಲ, 25 ವರ್ಷಗಳ ಕಾಲ ಗ್ರಾಹಕರ ವಿಶ್ವಾಸವನ್ನು ಗಳಿಸಿಕೊಂಡು ಈ ಸಂಸ್ಥೆಯನ್ನು ಎಷ್ಟು ಎತ್ತರಕ್ಕೆ ನೀವು ಬೆಳೆಸಿರಲ್ಲ. 25ನೇ ವರ್ಷವನ್ನು ಆಚರಿಸುತ್ತಿರುವುದೇ ನಿಮ್ಮ ಪ್ರಾಮಾಣಿಕತೆಗೆ ಸಾಕ್ಷಿ ಇದೆ. ಈ ಹಬ್ಬ ಸಹಕಾರಿ ರಂಗದೊಳಗೆ ನಮ್ಮ ರಾಜ್ಯದೊಳಗೆ ಆರಂಭ ಆದದ್ದು ದೇಶದ ವ್ಯಾಪ್ತಿಯಲ್ಲಿ ಬೆಳೆದು ಬಹಳಷ್ಟು ಬೆಳವಣಿಗೆಗಳನ್ನು ನಾವು ನೋಡಿದ್ವಿ. ನಮ್ಮ ದೇಶದೊಳಗೆ ಸುಮಾರು 8 ಲಕ್ಷ ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸುವುದು ಹೇಳ್ತಾರೆ. ಅದರಲ್ಲಿ ಕರ್ನಾಟಕದೊಳಗೆ 45,000 ಸಹಕಾರಿ ಸಂಘಗಳು ಮತ್ತು ಬಹಳಷ್ಟು 100% ಅಂತ ನಾನು ಹೇಳೋದಿಲ್ಲ. ಈ ವ್ಯವಸ್ಥೆ ಕರ್ನಾಟಕದೊಳಗೆ ಯಶಸ್ವಿಯಾಗಿದೆ. ಕರ್ನಾಟಕದಲ್ಲಿ ಯಶಸ್ವಿ ಆಗೈತೆ ಅನ್ನೋದ್ರ ಜೊತೆಗೆ ರಬಕವಿ ಪಕ್ಕದೊಳಗೆ ಮಹಾರಾಷ್ಟ್ರದೊಳಗೆ ಈ ಸಹಕಾರಿ ರಂಗ ಎಷ್ಟರ ಮಟ್ಟಿಗೆ ಗಟ್ಟಿ ಇದೆ ಅಂದ್ರೆ ಅಲ್ಲಿ ಮಹಾರಾಷ್ಟ್ರದ ಸರ್ಕಾರವನ್ನೇ ನಿರ್ಧರಿಸುವಷ್ಟು ಬಲಿಷ್ಠ ಆಗಿದೆ ಅಲ್ಲಿ ಸಹಕಾರ ಸಂಘ. ಆಗಲ್ಲ ಮಾತಾಡ್ತಾ ಅಣ್ಣವ್ರು ಹೇಳ್ತಿದ್ರು, ಮಲ್ಲಿಕಾರ್ಜುನವ್ರು ಹೇಳ್ತಿದ್ರು, ವಿಜಯವ್ರು ಹೇಳ್ತಿದ್ರು, ನಾವು ನಿರ್ದೇಶಕ ಮಂಡಳಿಯವರು ಯಾರು ನಮ್ಮ ಭತ್ತ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅವಿರೋಧವಾಗಿ ಆಯ್ಕೆ ಆಗುತ್ತೆ. ಈ ಅವಧಿಯೊಳಗೆ ಅವಿರೋಧವಾಗಿ ಆಯ್ಕೆ ಆದಂತಹ ಉದಾಹರಣೆಗಳು ಬಹಳ ಕಡಿಮೆ. ಈ ಕಡೆ ಬರ್ರೆ ಸ್ವಲ್ಪ ಅಲ್ಲಿ ಕೂಡ್ರಿ. ಇಬ್ರು ಯೋಗಿಗಳು ಪ್ರಸಾದ ಕೊಟ್ಟಿದ್ರು. ಇದರ ಬದ್ರ ಪ್ರಸಾದ ಕೊಟ್ಟಿದ್ರು. ಏನು ಮೃಷ್ಟಾನ್ನ ಭೋಜನ, ನಾನಾ ಥರದ ತರಕಾರಿ, ಪಲ್ಯ, ಪಾಯಸ ಎಲ್ಲ ಇತ್ತು. ಆದ್ರೆ ಏನಾಗಿತ್ತು ಅಂದ್ರೆ ಅವ್ರ ಕೈಗೆ ಬಿದಿರಿನ ಪಟ್ಟಿ ಕಟ್ಟಿಬಿಟ್ಟಿದ್ರು. ಇಲ್ಲಿಂದ ಇಲ್ಲಿವರೆಗೆ ಬಿದಿರಿನ ಪಟ್ಟಿ ಕಟ್ಟಿದ್ರು. ಕೈ ಮಣಸಾಕ್ ಬರ್ತಿದ್ದಿಲ್ಲ, ಉಣ್ಣಾಕ್ ಬರ್ತಿದ್ದಿಲ್ಲ ಕೈ. ತಾಟ್ನಿಂದ ತಗೊಂಡು ಉಣ್ಬೇಕು, ಪಟ್ಟಿ ಕಟ್ಟ್ಯಾರ, ಉಣ್ಣಾಕ್ ಬರೋದಿಲ್ಲ. ಏನ್ ಮಾಡೋದು? ಮಕ್ಕಳ ಕುಂದ್ರಿಸ್ಯಾರ. ಅವ್ರ ತಾಟ ಅದ್ರ ತುಂಬಾನು ಮೃಷ್ಟಾನ್ನ ಅದ, ಇದ್ರ ತುಂಬಾನು ಮೃಷ್ಟಾನ್ನ ಅದ. ಕುಂತ್ರು ಎಷ್ಟೊತ್ತು ಕುಂದ್ರಬೇಕು. ಅವಾಗ ಒಬ್ರಿಗೆ ಬೆಳೀತು, ಎಷ್ಟೊತ್ತು ಕುಂದ್ರ ತೆಗೆಯೋದು ಅಂತ ಹೇಳಿ ಬಡ ಎದ್ದು ಬಂದು ಇದ್ರಿಗೆ ಕುಂತೀನಿ. ಇದರ ಬದ್ರ ಕುಂತ್ರಲ್ಲ, ತನ್ನ ತಾಟ್ನಿಂದ ಪ್ರಸಾದ ತಗೊಂಡು ತಾವು ಉಣ್ಣೋದ್ರ ಬದಲೇ ಎದ್ರಿಗೆ ಕುಂತಿದ್ನಲ್ಲ, ಅವನು ಬಾಯಾಗಿದ್ದ. ಅವ ತನ್ನ ತಾಟ್ನಿಂದ ತಗೊಂಡು ಇವ್ರು ಬಾಯಾಗಿದ್ದ. ಇವನು ಹೊಟ್ಟೆನೂ ತುಂಬ, ಅವನು ಹೊಟ್ಟೆನೂ ತುಂಬ. ಹೀಗೆ ಅನ್ನೋಂಥ ಮಾತು ಏನೈತಿಲ್ಲ,
ನಾ ನಿನಗಾದರೆ ನೀ ನನಗೆ. ನೀವು ಒಂದು ನೆನಪು ಮಾಡಿಕೊಡ್ರಿ, ನಿಮ್ಮ ಹಳೆ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಡ್ರಿ. ನಮ್ಮ ಜಾನಪದರ ಹಳ್ಳಿಯೊಳಗೆ ಒಬ್ಬ ರೈತ, ಊರಾಗ ಒಬ್ಬ ರೈತ ಇದ್ದ ಅಂದ್ರೆ ಅವನ ಮ್ಯಾಗ ಎಷ್ಟು ಮಂದಿ ಜೀವನ ಅವಲಂಬಿತ ಆಗಿದ್ದು ನೆನಪು ಮಾಡ್ತಾರೆ. ಊರೊಳಗೆ ಕಂಬಾರ ಕುಂಟೆ ಹಾಸ್ಬೇಕು, ಕುಡ ಹಣಿಸ್ಬೇಕು, ಇವು ಈ ಎಲ್ಲ ಕೆಲಸ ಮಾಡೋ ಕಂಬಾರ. ಕುಡಾನು ಅಣಿಸ್ಬೇಕು, ಹುಳಾನು ಅಣಿಸ್ಬೇಕು,